ನೀವು ಎಷ್ಟಕ್ಕೆ ಟಚ್ ಮಾಡೋರು 80 ನಿಮಗೆ ಕನ್ಫ್ಯೂಷನ್ ಆಯ್ತು ಅಂದ್ರೆ ಇಂಥವು 6 ಎಕ್ಸ್ಟ್ರಾ ಬಂದು ಅಂದ್ರೆ 80 70ಕ್ಕೆ ಬತ್ರಿ ನಿಮ್ದು 70ದಾಗ ಒಂದು 2 3 ಕನ್ಫ್ಯೂಷನ್ ಆದ್ರೂ 68 69 ಸ್ಕೋರಿಗೆ ಬರ್ತದೆ ಮತ್ತ ಹಂಗಾಗಬಾರ್ದು ಅಂದ್ರೆ ನಾವ್ ಏನ್ ಮಾಡ್ಬೇಕಂದ್ರ ಈ ಸಬ್ಜೆಕ್ಟ್ಗಳಿಗೆ ಆದ್ಯತೆ ಕೊಡ್ರಿ ಹಿಸ್ಟ್ರಿ ಪ್ರಮಾಣನೇ ಲೆಸ್ ಹಾಕೋತ ಹೊಂಟದ್ರಿ ಕಾಂಪಿಟೇಟಿವ್ ದಾಗ ನೋಡ್ರಿ ನೀವು ಹಿಸ್ಟ್ರಿ ಪ್ರಮಾಣ ಲೆಸ್ ಯಾಕೆ ಮಾಡಕತ್ತಂದ್ರೆ ಎಲ್ಲರೂ ಓದ್ಯಾರ ಕಾಂಪಿಟೇಷನ್ ಮತ್ತೆ ಇತ್ತೀಚೆಗೆ ಈ ಪೊಲೀಸ್ DR ಮತ್ತು KSRP ಅದಾವಲ್ರಿ ಇಂಜಿನಿಯರಿಂಗ್ ಹುಡುಗರು ಒಳಗೆ ಭಾಳ ಬರ್ತಾರ ನೋಡ್ಬೇಕ್ರಿ 2 ಬ್ಯಾಚ್ ಐತಿ ಹಿಂದಿನು 100 ಪೋಸ್ಟ್ ಇದ್ದು ಅಂದ್ರೆ ಇಂಜಿನಿಯರಿಂಗ್ ಡಿಪ್ಲೊಮಾ ಹುಡುಗರು ಒಳಗೆ ಬರ್ತಾರೆ ಕಾರಣ ಏನ್ ಗೊತ್ತನ್ರಿ ಅವ್ರ ಮೆಂಟಾಲಿಟಿ ಒಂದು ತಪ್ಪೇ ಮಾಡಲ್ಲ ಎರಡನೇದು ಒಂದು 3 ರಿಂದ 4 ಕಂಪ್ಯೂಟರ್ ಕ್ವಶನ್ ಕೇಳಿರ್ತಾರ ಅದ್ರೊಳಗ ಅವು ಒಟ್ಟ ತಪ್ಪು ಮಾಡಲ್ಲ ಅವ್ರು ಅಲ್ಲಿದಲ್ಲೇ ಬಂದವಲ್ಲ ಒಂದು 14 15 ಮೆಂಟಾಲಿಟಿ ಇರ್ತಾವ ಒಂದು 3 ರಿಂದ 4 ಕಂಪ್ಯೂಟರ್ ಇರ್ತಾವ 2 ಕೋರ್ಸರ್ 20 ಸ್ವಚ್ಛ ಬಡಿದಿರ್ತಾರ ಅವ್ರು ಸೈನ್ಸ್ ಬ್ಯಾಕ್ಗ್ರೌಂಡ್ ದವ್ರು ಇರ್ತಾರ ಅವಿಷ್ಟು ಕರೆಕ್ಟ್ ಮಾಡ್ಕೋತಾರ ಈ 2 ಸಲ ಆಯ್ತು DAR ಎಕ್ಸಾಮ್ ಸೈನ್ಸ್ಗೆ ಜಾಸ್ತಿ ಹೊಡ್ತೀನಿ ಈವನ್ ಜಾಗ್ರಫಿ ಕ್ವಶನ್ಸ್ ಐತಿಗೆ ಸೈನ್ಸ್ಗೆ ಲಿಂಕ್ ಮಾಡಿ ಕೇಳಕತ್ತಾರ ಅದಕ್ಕಾಗಿ ಹೇಳೋದು ನಿಮಗ ನೀವು ಆರ್ಸದ್ ಯಾವಾಗಿದ್ರು ಟಿಕ್ ಹಾಕ್ತಿರಿ ಅದು ತೊಂದರೆ ಇಲ್ಲ ಅದಕ್ಕೆ ಚಂತನ ಓದಬೇಡಿ ಆರ್ಸ್ ಅಂತೇಳಿ ಹಿಸ್ಟ್ರಿ ಲಾಸ್ಟಿಗೆ ಒಂದು 15 ದಿನ ಇಲ್ಲಕ್ಕಾಗಿನೇ ರಿವಿಷನ್ ಹಾಕಿದ್ರೆ ಜಲ್ದಿ ನೆನಪು ಉಳಿತಾವ ಅವಾಗ ಅಗ್ದಿ ಮಾನವನ ಶರೀರದಲ್ಲಿರುವ ಜೀವಕೋಶ ಹಿಡ್ಕೊಂಡು ಕೂತಾರೆ ಏನ್ ತಿಳಿತು ಅದಕ್ಕ ಸೈನ್ಸ್ಗಳು ಮೆಂಟಲ್ ಎಬಿಲಿಟಿ ಈಗಿನ ಹಿಡಿದು ಓದ್ರಿ ಹಿಸ್ಟ್ರಿ ಕರೆಂಟ್ ಅಫೇರ್ಸ್ ಯಾವಾಗ ಕೈ ಹಿಡಿಬೇಕು ಅನ್ನೋದನ್ನು ಒಟ್ಟು ಚಂತನ ಕರೆಂಟ್ ಅಫೇರ್ಸ್ ಬೆನ್ನತ್ತೀರಿ ಎಕ್ಸಾಮ್ ನೋಟಿಫಿಕೇಶನ್ ಆಗ್ತದಲ್ಲ ಆ ಡೇಟಿನ ಹಿಡ್ಕೊಂಡು 6 ತಿಂಗಳು ಕವರ್ ಮಾಡಬೇಕು ಸ್ವಲ್ಪ ಇಂಪಾರ್ಟೆಂಟ್ ಪಾಯಿಂಟ್ ಇದ್ದು ಅಂದ್ರೆ ಇನ್ನೊಂದು 2 ತಿಂಗಳು ಹಿಂದೆ ಹೋಗ್ಬೇಕು ಕರೆಂಟ್ ಅಫೇರ್ಸ್ ನೋಟ್ಸ್ ಎಸ್ ಪೇಜ್ ಇರಬೇಕು ಗೊತ್ತರ 8 ರಿಂದ 10 ಹಾಳಿ ಇರಬೇಕು ಅದು ಯಾವಾಗ ರೆಡಿ ಮಾಡಬೇಕು ನಿಮ್ಗೆ ಅದನ್ನು ಹೇಳ್ತೀನಿ ಹೆಂಗ್ ರೆಡಿ ಮಾಡಬೇಕು ಅನ್ನೋದು ಬಹಳ ವೆಬ್ಸೈಟ್ಗಳದಾವ ಲಾಸ್ಟ್ ಮೂಮೆಂಟ್ಗೆ ಒಂದು 10 ಹಾಳಿ ಅನ್ನೋದಂದ್ರೆ ನಮ್ಮದೇ ಆದಂತ ಸ್ಟ್ಯಾಂಡರ್ಡ್ ಪಾಯಿಂಟ್ಸ್ಗಳನ್ನ ರೆಡಿ ಮಾಡಿ ಇಟ್ಕೋಬೇಕು 10 ರಿಂದ 14 ಕ್ವಶನ್ ಇದ್ದು ಅಂದ್ರೆ ಅದ್ರೊಳಗೆ ಒಂದು 8 ಕರೆಕ್ಟ್ ಆದ್ರೂ ಹ್ಯಾಪಿ ಇರ್ತಾವ ಯಾಕಂದ್ರೆ ಅದಕ್ಕೆ ನಮಗೆ ಪರ್ಮನೆಂಟ್ ಮೆಮರಿ ಅಲ್ಲದು ಎಕ್ಸಾಮ್ ಮುಗಿತು ಅಂದ್ರೆ ಅದು ಡಿಲೀಟ್ ಆಗಿ ಹೋಗ್ತದ ಮತ್ತು ಹೊಸದೇ ಓದ್ಬೇಕು ನಾವು ಎಲ್ಲಿ ಮಾರ್ಕ್ಸ್ ಕೈ ಬಿಡಬಾರ್ದು ಅಂದ್ರೆ ಈ ಥಿಯರಿ ಪಾರ್ಟ್ಗಳು ಒಟ್ಟ ಕೈ ಬಿಡಬಾರ್ದು ಕರೆಂಟ್ ಅಫೇರ್ಸ್ ನೀವು ಮಗ್ಗಲ್ಕಿನವನಿಗೂ ಕೇಳಿದ್ರು ಪಟಕನ ಹೇಳ್ತಾನೆ ಜಿಗುದು ಯಾಕಂದ್ರೆ ಚಂತನ ಅದು ಒಂದೇ ಓದಿರ್ತಾನ ನೋಡೋಣ ಒಂದು ಯಾವ್ದಾರ ಮೆಂಟಾಲಿಟಿ ಕ್ವಶನ್ ಇದು ಕಡ್ತಾ ಹೊಡೆದು ಕೊಡೋತ್ ಹೇಳ್ರಿ ನೋಡೋಣ ಹೌದ್ರಿ ಅದಕ್ಕೆ ಹೇಳ್ತೀನಿ ಕರೆಂಟ್ ಅಫೇರ್ಸ್ ಲಾಸ್ಟ್ ಮೂಮೆಂಟಕ್ಕ ನೋಟಿಫಿಕೇಶನ್ ಆದ ಬಳಕ ಸ್ಟಾರ್ಟ್ ಮಾಡಿ ಈ ಮೊದಲೇ ಥಿಯರಿಗಳು ಮತ್ತು ಯಾವ ಟಫ್ ಇರ್ತಾವ ಅವು ಮುಗಿಸ್ಕೋರಿ ಹೆಚ್ಚ ಕಡಿಮೆ 1 ತಿಂಗಳದಾಗ ನೀವೆಲ್ಲ ಅಪ್ಲಿಕೇಶನ್ ಹಾಕಿರ್ತೀರಿ ಅಪ್ಲಿಕೇಶನ್ ಹಾಕದ ಬಳಕ ಮತ್ತೆ ಏನೋ ಒಂದು ವಿದ್ಯಾರ್ಥಿಗಳಿಗೆ ಹೇಳ್ತೀನಿ ಅಪ್ಲಿಕೇಶನ್ ಬಿಟ್ಟ ತಕ್ಷಣ 4-5 ದಿನದಾಗ ಹಾಕ್ಬೇಕು ಕೆಲವೊಬ್ರು ಹಂಗಿಲ್ಲ ರೀ 30 ದಿನ ಅದೇ ಡಿಸ್ಕಷನ್ ಮಾಡೋದು ಯಾವ ಡಿಸ್ಟ್ರಿಕ್ಟ್ ಹಾಕೋದು ಎಲ್ಲಿ ಹಾಕೋದು ಊಟ ಮಾಡೋದು ಅದೇ ಡಿಸ್ಕಷನ್ ಮಾಡೋದು ಲಾಸ್ಟ್ ದಿನ ಹಾಕಲ್ಕ್ ಹೋದಕ್ರೆ ಸರ್ವರ್ ಫುಲ್ ಏನಂದ್ರ ಅವಾಗ ಬೆವತ್ ಕಪ್ ಕೂತ್ಬಿಡು 30 ದಿನ ವಿಚಾರ ಮಾಡುವಂತಂದಿಲ್ಲ ಭಯ ಭಕ್ತಿ ನಿಮ್ಗೆ ಎಲ್ಲಿ ಇರ್ತದ ಅಲ್ಲಿ ಟಿಕ್ಕ ಪಟಕನೆ ಒಂದು ಅಪ್ಲಿಕೇಶನ್ ಹಾಕಿ ಓದೋಕೆ ಚಾಲೂ ಮಾಡಬೇಕು ಎಲ್ಲಾ ನೋಟ್ಸ್ಗಳು ಮುಂದಿರ್ಬೇಕು ಲಾಸ್ಟ್ ಮೂಮೆಂಟ್ ಎಕ್ಸಾಮ್ ಇರ್ತದಲ್ರಿ 1 ತಿಂಗಳು ಯಾವ ದೋಸ್ತ ಮೊಬೈಲ್ ಎಲ್ಲ ಸ್ವಿಚ್ ಆಫ್ ಮಾಡಿ ಹೋಗೋದು ಅಗ್ದಿ ನೀವು ಹೊರಗೆ ಬಂದಿರಿ ಅಂದ್ರೆ ಎಲ್ಲೋ ಗುಹೆದಿಂದ 10 ವರ್ಷದಿಂದ ಹೊರಗೆ ಬಂದಂಗಾಗಿರ್ಬೇಕು ಯಾಕಂದ್ರೆ ಎಲ್ಲಾ ಸಬ್ಜೆಕ್ಟ್ ಬರೇ ರಿವಿಷನ್ ಹಾಕೋದು ಲಾಸ್ಟ್ ಮೂಮೆಂಟ್ ಇನ್ನೊಂದು ಹೆಂಗ್ ಓದ್ಬೇಕು ಗೊತ್ತರ ಹಸಿವೆ ಆಗ್ತಿರ್ತದ ಪದೇ ಅಡಿಗೆ ಮಾಡ್ಕೊಳ್ಳೋದು ಕಷ್ಟ ಆಗ್ತದ ಪೇಡ ಬಾಕ್ಸ್ ಇಟ್ಕೊಂಡ್ ಬಿಡುದು ರೂಮ್ನಾಗ ಒಂದು ಪೇಡ ತಿನ್ನೋದು ನೀರು ಕುಡಿಯೋದು ಓದೋದು ಯಾಕಂದ್ರೆ ದೇಹಕ್ಕೆ ಏನ್ ಬೇಕು ಗ್ಲೂಕೋಸ್ ಎನರ್ಜಿ ಸಿಗ್ತದ ಸಾಕು ನೋಡ್ರಿ ನೀವು ನೌಕರಿ ಹೆಂಗಾತ ಈ ಸಲ ನೆಕ್ಸ್ಟ್